ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜುಕೇಟ್ ವಿತ್ ಮನು. ಹರಿಕೃಷ್ಣ ಎಲ್ರಿಗೂ. ಇವತ್ತು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಕ್ಲಾಸ್ 6ನ ಚಾಪ್ಟರ್ ನಂಬರ್ 8, ಲೈಟ್, ಶ್ಯಾಡೋಸ್ ಆ್ಯಂಡ್ ರಿಫ್ಲೆಕ್ಷನ್. ಬನ್ನಿ ಸ್ಟಾರ್ಟ್ ಮಾಡೋಣ, ತಡ ಮಾಡಿದೆ. ವಿ ಸಿ ಸೋ ಮೆನಿ ಆಬ್ಜೆಕ್ಟ್ಸ್ ಅರೌಂಡ್ ಅಸ್ ಆನ್ ದ ವೇ ಟು ಸ್ಕೂಲ್. ವಿ ಸಿ ಥಿಂಗ್ಸ್ ಲೈಕ್ ಬಸ್ಸಸ್, ಕಾರ್ಸ್, ಸೈಕಲ್ಸ್, ಟ್ರೀಸ್, ಅನಿಮಲ್ಸ್ ಆ್ಯಂಡ್ ಸಮ್ಟೈಮ್ಸ್ ಫ್ಲವರ್ಸ್. ಹೌ ಡು ಯು ಥಿಂಕ್ ವಿ ಸಿ ಆಬ್ಜೆಕ್ಟ್ಸ್? ಸೊ ನಮಗೆ ಡೈಲಿ ಲೈಫಲ್ಲಿ ಏನು ಈ ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಅನಿಮಲ್ಸ್ ಪ್ರಾಣಿಗಳಾಗಿರ್ಬೋದು, ಹೂಗಳಾಗಿರ್ಬೋದು ಎಲ್ಲ ಸಿಗ್ತಾನೆ ಇರುತ್ತೆ. ಸೊ ಹೇಗೆ ಇದೆಲ್ಲ ನಾವು ನೋಡ್ತೀವಲ್ಲ, ಹೇಗೆ ನೋಡ್ತೀವಿ ನಾವು ಇದೆಲ್ಲ? ಥಿಂಕ್ ಆಫ್ ದಿ ಸೇಮ್ ಪ್ಲೇಸಸ್ ಅಟ್ ನೈಟ್ ಟೈಮ್. ಇಫ್ ಇಟ್ ವೇರ್ ಕಂಪ್ಲೀಟ್ಲಿ ಡಾರ್ಕ್, ವಾಟ್ ವಿಲ್ ಯು ಸಿ? ಸಪೋಸ್ ಯು ಗೋ ಇನ್ಸೈಡ್ ಅ ಕಂಪ್ಲೀಟ್ಲಿ ಡಾರ್ಕ್ ರೂಮ್, ಆರ್ ಯು ಏಬಲ್ ಟು ಸಿ ಎನಿ ಆಬ್ಜೆಕ್ಟ್ಸ್ ಇನ್ ದ ರೂಮ್? ಸೊ ಸೇಮ್ ಆಬ್ಜೆಕ್ಟ್ಸ್ ನೀವು ರಾತ್ರಿ ಒಂದು ರೂಮಲ್ಲಿ ಫುಲ್ಲು ಕ್ಲೋಸ್ ಮಾಡ್ಬಿಟ್ಟು ಎಲ್ಲ ಸೈಡು ಡಾರ್ಕ್ ರೂಮಲ್ಲಿ ನೀವು ನೋಡಿದ್ರೆ ಕಾಣಿಸುತ್ತೆ ಆಬ್ಜೆಕ್ಟ್ಸು? ಇಲ್ಲ, ಕಾಣಿಸಲ್ಲ. ಸೊ ಏನರ್ಥ? ಬಟ್ ವೆನ್ ಯು ಲೈಟ್ ಅ ಕ್ಯಾಂಡಲ್ ಆರ್ ಅ ಟಾರ್ಚ್, ಯು ಕ್ಯಾನ್ ಸಿ ದ ಆಬ್ಜೆಕ್ಟ್ಸ್ ಪ್ರೆಸೆಂಟ್ ಇನ್ ದ ರೂಮ್, ಇಸ್ಂಟ್ ಇಟ್? ವಿತೌಟ್ ಲೈಟ್ ಥಿಂಗ್ಸ್ ಕ್ಯಾನಾಟ್ ಬಿ ಸೀನ್. ಲೈಟ್ ಹೆಲ್ಪ್ಸ್ ಅಸ್ ಟು ಸಿ ದ ಆಬ್ಜೆಕ್ಟ್ಸ್. ಸೊ ನಾವು ಏನೇ ಆಬ್ಜೆಕ್ಟ್ಸ್ ನೋಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೇನ್ ಕಾರಣ ಏನು? ಲೈಟ್. ಈಗ ಅದೇ ರೂಮಲ್ಲಿ ನೀವು ಕತ್ಲಲ್ಲಿ ನೀವು ಕ್ಯಾಂಡಲ್ ಹಚ್ಚಿದ್ರೆ ಇಲ್ಲ ಟಾರ್ಚ್ ಹಾಕಿದ್ರೆ ನಿಮ್ಗೆ ಆ ಆಬ್ಜೆಕ್ಟ್ ಬಂದುಬಿಟ್ಟು ವಿಸಿಬಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದ ಟಾರ್ಚ್ ಬಲ್ಬ್ ಈಸ್ ಅನ್ ಆಬ್ಜೆಕ್ಟ್ ದಟ್ ಗಿವ್ಸ್ ಔಟ್ ಲೈಟ್ ಆಫ್ ಇಟ್ಸ್ ಓನ್. ದ ಸನ್ ಈಸ್ ಅನದರ್ ಫೆಮಿಲಿಯರ್ ಆಬ್ಜೆಕ್ಟ್ ದಟ್ ಗಿವ್ಸ್ ಇಟ್ಸ್ ಓನ್ ಲೈಟ್. ಡ್ಯೂರಿಂಗ್ ದ ಡೇ ಇಟ್ಸ್ ಲೈಟ್ ಅಲೋಸ್ ಅಸ್ ಟು ಸಿ ಆಬ್ಜೆಕ್ಟ್ಸ್. ಈ ಟಾರ್ಚ್ ಬಲ್ಬ್ ಆನ್ ಮಾಡಿದ ತಕ್ಷಣ ರೂಮಲ್ಲಿ ನಿಮಗೆಲ್ಲ ಕಾಣಿಸುತ್ತಲ್ಲ, ಅದೇ ಥರ ಸನ್ ಕೂಡ ಅದು ಲೈಟಿಂದ ನಮಗೆ ಹೊರಗಡೆ ಎಲ್ಲೇ ಹೋದರೂ ಬೆಳಕಿರುತ್ತೆ, ಎಲ್ಲ ಆಬ್ಜೆಕ್ಟ್ಸ್ನ ನೋಡ್ಬೋದು. ಸೊ ಆಬ್ಜೆಕ್ಟ್ಸ್ ಲೈಕ್ ದ ಸನ್ that give out or emit light of their own are called luminous objects. Luminous objects ಅಂದರೆ ಏನು? The objects which emit their own light are called luminous. Luminous objects ಅಂದರೆ ಯಾವ ಆಬ್ಜೆಕ್ಟ್ಸು ಅದರಿಂದನೇ ಲೈಟ್ ಸೋರ್ಸ್ ಅದೇ ಆಗಿರುತ್ತಲ್ಲ. ಈಗ ಬಲ್ಪಿಂದನೇ ಲೈಟ್ ಬರ್ತಾ ಇರುತ್ತೆ ರೂಮಲ್ಲಿ. ಸೊ ಬಲ್ಬ್ ಬಂದ್ಬಿಟ್ಟು ಅದು ಸೋರ್ಸು, ಅದರಿಂದನೇ. ಸೊ ಅದು ಬಂದ್ಬಿಟ್ಟು ಲುಮಿನಸ್ ಆಬ್ಜೆಕ್ಟ್ ಆಗುತ್ತೆ. ಸೊ ಸನ್ನಿಂದ ಇಡೀ ನಮಗೆ ಸೋಲಾರ್ ಸಿಸ್ಟಮ್ ಆಗಿರ್ಬೋದು, ಅರ್ತ್ ಆಗಿರ್ಬೋದು ಬೆಳಕು ಸಿಗುತ್ತೆ. ಸೊ ಸನ್ ಹ್ಯಾಸ್ ಇಟ್ಸ್ ಓನ್ ಲೈಟ್, ಎಮಿಟ್ಸ್ ಇಟ್ ಓನ್ ಲೈಟ್. ಸೊ ಅದು ಲುಮಿನಸ್ ಆಬ್ಜೆಕ್ಟ್ ಆಗುತ್ತೆ. ವಾಟ್ ಅಬೌಟ್ ಆಬ್ಜೆಕ್ಟ್ಸ್ ಲೈಕ್ ಚೇರ್ ಆರ್ ಅ ಪೇಂಟಿಂಗ್ ಆರ್ ಅ ಶೂ? ವಿ ಸಿ ದೀಸ್ ಆಬ್ಜೆಕ್ಟ್ಸ್ ವೆನ್ ಲೈಟ್ ಫ್ರಮ್ ಅ ಲುಮಿನಸ್ ಆಬ್ಜೆಕ್ಟ್ ಫಾಲ್ಸ್ ಆನ್ ದೀಸ್ ಆ್ಯಂಡ್ ದೆನ್ ಟ್ರಾವೆಲ್ಸ್ ಟುವರ್ಡ್ಸ್ ಅವರ್ ಐ. ಈಗ ಚೇರು, ಪೇಂಟಿಂಗ್, ಶೂ ಏನಾರು ಎಕ್ಸಾಂಪಲ್ ತೊಗೊಳ್ಳಿ. ಅದು ನಮಗೆ ಹೇಗೆ ಕಾಣಿಸುತ್ತೆ ಅಂದರೆ ಆ ಸನ್ ಲೈಟ್ ಇಲ್ಲ ಟಾರ್ಚ್ ಬಲ್ಬ್ ಲೈಟು ಆ ಆಬ್ಜೆಕ್ಟ್ ಮೇಲೆ ಬಿದ್ದು ಅಲ್ಲಿಂದ ಲೈಟ್ ನಮ್ಮ ಐಗೆ ಟ್ರಾವೆಲ್ ಆಗುತ್ತೆ. ಸೊ ಆ ಫೆನಾಮಿನ ಮೂಲಕ ನಾವು ಆಬ್ಜೆಕ್ಟ್ನ ಕ್ಲಿಯರಾಗಿ ವಿಸಿಬಲಾಗಿ ನೋಡ್ಬೋದು. ಟ್ರಾನ್ಸ್ಪರೆಂಟ್, ಒಪೇಕ್ ಆ್ಯಂಡ್ ಟ್ರಾನ್ಸ್ಲೂಸೆಂಟ್ ಆಬ್ಜೆಕ್ಟ್ಸ್. ಸೊ ಇದಾಗಲೇ ಓದಿದ್ದೀವಿ ನಾವು, ಮತ್ತೆ ಕೊಟ್ಟಿದ್ದಾರೆ ನೋಡಿ. ರೀಕಾಲ್ ಆರ್ ಗ್ರೂಪಿಂಗ್ ಆಬ್ಜೆಕ್ಟ್ಸ್ ಆಸ್ ಒಪೇಕ್, ಟ್ರಾನ್ಸ್ಪರೆಂಟ್ ಆರ್ ಟ್ರಾನ್ಸ್ಲೂಷನ್ ಇನ್ ಚಾಪ್ಟರ್ ನಂಬರ್ 2. ಇಫ್ ವಿ ಕ್ಯಾನಾಟ್ ಸಿ ಥ್ರೂ ಅನ್ ಆಬ್ಜೆಕ್ಟ್ ಅಟ್ ಆಲ್, ಇಟ್ ಈಸ್ ಒಪೇಕ್ ಆಬ್ಜೆಕ್ಟ್. ಸೊ ನಾವು ಯಾವ್ದಾರು ಆಬ್ಜೆಕ್ಟ್ ತೊಗೊಂಡು ಅದ್ರ ಥ್ರೂ ನಮಗೇನು ಆ ಕಡೆ ಕಾಣಿಸ್ತಿಲ್ಲ ಅಂದರೆ ಒಪೇಕ್ ಆಬ್ಜೆಕ್ಟ್ ಆಗುತ್ತೆ. ಈಗ ನೀವು ಒಂದು ಬುಕ್ ತೊಗೊಂಡ್ರೆ ಬುಕ್ ನಂಗೆ ಇಟ್ಟರೆ ಬುಕ್ ಆ ಸೈಡ್ ನಿಮಗೆ ಕಾಣಿಸಲ್ಲ, ಯಾಕೆಂದರೆ ಬುಕ್ ಬಂದುಬಿಟ್ಟು ಒಪೇಕ್ ಆಬ್ಜೆಕ್ಟ್. ಬುಕ್ ಥ್ರೂ ನಿಮ್ಗೆ ಏನೂ ಕಾಣಿಸೋದಿಲ್ಲ ಆ ಕಡೆ. If you are able to see clearly through an object, it allowing light to pass through it and it is transparent. Transparent ಅಂದರೆ ಏನು? ಲೈಟ್ ಆರಾಮಾಗಿ ಪಾಸ್ ಆಗ್ತಿ. ಬುಕ್ ಆದರೆ ಲೈಟ್ ಪಾಸ್ ಆಗ್ತಿರಲಿಲ್ಲ ಆ ಸೈಡು, ಸೊ ನಿಮ್ಗೆ ಆ ಕಡೆ ನಿಮಗೆ ವಿಸಿಬಲ್ ಆಗ್ತಿರಲಿಲ್ಲ, ಅದು ಒಪೇಕ್ ಆಯಿತು. ಟ್ರಾನ್ಸ್ಪರೆಂಟ್ ಏನಂದರೆ ಗ್ಲಾಸ್ ತೊಗೊತೀರಿ ನಾವು, ಪ್ಯೂರ್ ಗ್ಲಾಸ್ ತೊಗೊಂಡ್ರೆ ಆ ಕಡೆ ನಿಮ್ಗೆ ವಿಸಿಬಲ್ ಆಗ್ತಿರುತ್ತೆ. ಏನಕ್ಕೆ? ಬಿಕಾಸ್ ಗ್ಲಾಸ್ ಇಸ್ ಅ ಟ್ರಾನ್ಸ್ಪರೆಂಟ್ ಆಬ್ಜೆಕ್ಟ್, ಅಂದರೆ ಲೈಟ್ ಪಾಸ್ ಆಗ್ತಿದೆ ಅದ್ರ ಥ್ರೂ. ಸೊ ಪಾಸ್ ಆಗ್ತಿರೋದ್ರಿಂದ ನಿಮ್ಗೆ ಆಬ್ಜೆಕ್ಟ್ ಕಾಣುತ್ತೆ. There are some objects through which we can see but not very clearly. Such objects are called translucent objects. Translucent ಅಂದರೆ ಲೈಟ್ ಪಾಸ್ ಆಗುತ್ತೆ ಬಟ್ ಕಂಪ್ಲೀಟಾಗಿ ಪಾಸ್ ಆಗೋಲ್ಲ. ಎಕ್ಸಾಂಪಲ್, ಈಗ ನೀವು ಫಿಶ್ ಟ್ಯಾಂಕ್ ತೊಗೊಂಡು ನೀರೆಲ್ಲ ತುಂಬಿದರೆ ಸೊ ಆ ಫಿಶ್ ಟ್ಯಾಂಕ್ ಆ ಸೈಡ್ ನಿಮ್ಗೆ ಕಾಣಿಸ್ತಿರುತ್ತೆ, ಬಟ್ ನಿಮ್ಗೆ ಕ್ಲಿಯರಾಗಿ ಪ್ಯೂರ್ ಗ್ಲಾಸಿಂದ ಕಾಣಿಸುತ್ತೋ ಆ ಥರ ಕಾಣಿಸಲ್ಲ. ಆ ನೀರೆಲ್ಲ ತುಂಬಿ ಏನಾಗಿರುತ್ತೆ ನಿಮಗೆ ಸ್ವಲ್ಪ ಬ್ಲರ್ ಇರುತ್ತೆ, ಕ್ಲಾರಿಟಿ ಇರಲ್ಲ ನಿಮ್ಗೆ ಆ ಸೈಡ್ ಇರೋ ಏನು ವಿಷನ್. ಸೊ ಅದಕ್ಕೆ ಟ್ರಾನ್ಸ್ಲೂಸೆಂಟ್ ಅಂತ ಕರೀತಾರೆ. Look around yourself and collect as many objects as you can. An eraser, plastic scale, pen, pencil, notebooks, single sheet of paper, tracing paper or piece of cloth. Try to look at something far away. Through each of these objects, is light from a far away object able to travel your eye through any of the objects? ಅಂದರೆ ಈಗ ಎಲ್ಲ ಆಬ್ಜೆಕ್ಟ್ಸ್ ಇರೋಬ್ಬರ ಸುತ್ತಮುತ್ತ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ನೀವು ಅದನ್ನು ಸಪ್ರೇಟ್ ಮಾಡಬೇಕು. ಒಪೇಕ್, ಟ್ರಾನ್ಸ್ಪರೆಂಟ್, ಟ್ರಾನ್ಸ್ಲೂಸೆಂಟ್ಗೆ ಅದೇ ಫಸ್ಟ್ ಆ್ಯಕ್ಟಿವಿಟಿ ನೋಡಿ. We see that given object or material could be transparent, translucent or opaque. ಸೊ ಅದನ್ನು ಡಿಪೆಂಡಿಂಗ್ ಮೂಲದಲ್ಲಿ ನೀವು ಈ ಟೇಬಲಲ್ಲಿ ಬರೀಬೇಕು. ಈಗ ಇಲ್ಲಿ ಐಟಮ್ ಬರೀತೀರಾ ಏನಂತ ಫಸ್ಟ್ ಇದರಲ್ಲಿ, ನೆಕ್ಸ್ಟು ನಿಮಗೆ ಆ ಕಡೆದು ಆಬ್ಜೆಕ್ಟ್ಸ್ ಕಾಣಿಸ್ತಿದೆಯಾ ಫುಲ್ಲಿ, ಪಾರ್ಷಿಯಲಿ ಅಥವಾ ನಾಟ್ ಎಟ್ ಆಲ್ ಅಂತ ಬರೆದ್ಬಿಟ್ಟು ಆಮೇಲೆ ಫೈನಲಾಗಿ ಇಟ್ಸ್ ಒಪೇಕಾ, ಟ್ರಾನ್ಸ್ಪರೆಂಟಾ, ಟ್ರಾನ್ಸ್ಲೂಸೆಂಟ್ ಅಂತ ಬರೆಯೋದು. ನೆಕ್ಸ್ಟ್ ಆ್ಯಕ್ಟಿವಿಟಿ. Now one by one hold each of the opaque objects in the sunlight slightly above the ground. What do you see on the ground? You know that the dark patch formed by each on the ground is due to its shadow. Sometimes you can identify the object by looking at its shadow. ನೀವು ಸನ್ಲೈಟಲ್ಲಿ ನೀವು ಏನೋ ಒಪೇಕ್ ಆಬ್ಜೆಕ್ಟ್ ಇಟ್ಟರು ಅದ್ರ ಶ್ಯಾಡೋ ಕಾಣಿಸಿರ್ತಲ್ಲ, ಡಾರ್ಕ್ ಪ್ಯಾಚ್ ಅಂತಾರೆ, ಅದನ್ನೇ ಶ್ಯಾಡೋ ಅಂತ ಕರಿತೀವಿ. ಸೊ
ಯಾವುದೇ ಸನ್ಲೈಟಲ್ಲಿ ನಿಮಗೆ ಒಪೇಕ್ ಆಬ್ಜೆಕ್ಟ್ ಇರೋದ್ರಿಂದ ಶ್ಯಾಡೋ ಕಾಣಿಸುತ್ತೆ. ಸೊ ಶ್ಯಾಡೋ ನೋಡ್ಬಿಟ್ಟು ನೀವು ಯಾವ ಟೈಪ್ ಅದು ಯಾವ ಶೇಪಲ್ಲಿದೆ ಅಂತ ಹೇಳ್ಬೋದು. ಸ್ಪ್ರೆಡ್ ಅ ಶೀಟ್ ಆಫ್ ಪೇಪರ್ ಆನ್ ದಿ ಗ್ರೌಂಡ್, ಹೋಲ್ಡ್ ಅ ಫೆಮಿಲಿಯರ್ ಒಪೇಕ್ ಆಬ್ಜೆಕ್ಟ್ ಸಮ್ ಹೈಟ್ ಸೊ ದಟ್ ಇಟ್ ಶ್ಯಾಡೋ ಇಸ್ ಫಾರ್ಮ್ಡ್ ಆನ್ ದ ಶೀಟ್ ಆಫ್ ಪೇಪರ್ ಆನ್ ದ ಗ್ರೌಂಡ್. ಆಸ್ಕ್ ಒನ್ ಆಫ್ ಯುವರ್ ಫ್ರೆಂಡ್ಸ್ ಟು ಡ್ರಾ ದ ಔಟ್ಲೈನ್ ಆಫ್ ದ ಶ್ಯಾಡೋ ವೈಲ್ ಯು ಆರ್ ಹೋಲ್ಡಿಂಗ್ ದ ಆಬ್ಜೆಕ್ಟ್. ಈಗ ಒಂದು ಆಬ್ಜೆಕ್ಟ್ ಇಟ್ಬಿಟ್ಟು ಒಂದು ಶೀಟ್ ಆಫ್ ಪೇಪರ್ ಮೇಲೆ ಆ ಶ್ಯಾಡೋ ಬೀಳಿಸ್ಬಿಟ್ಟು ನಿಮ್ಮ ಫ್ರೆಂಡಿಗೆ ಆ ಶ್ಯಾಡೋದ ಔಟ್ಲೈನ್ ಮಾಡಿ ಅಂತ ಒಂದು ಆ್ಯಕ್ಟಿವಿಟಿ ಹೇಳಿದ್ದಾರೆ. ಇದೆ ಹಿಂಗೆ ಶ್ಯಾಡೋದ ಆ್ಯಕ್ಟಿವಿಟೀಸು. ನಾವು ಆ ಸಮ್ ಅದರ್ ಫ್ರೆಂಡ್ಸ್ ಟು ಐಡೆಂಟಿಫೈ ದ ಆಬ್ಜೆಕ್ಟ್ಸ್ ಫ್ರಮ್ ದೀಸ್ ಔಟ್ಲೈನ್ಸ್ ಆಫ್ ಶ್ಯಾಡೋಸ್. ಔಟ್ಲೈನ್ ಮಾಡಿದ್ಮೇಲೆ ಅದೇ ಔಟ್ಲೈನ್ನ ಬೇರೆಯವ್ರಿಗೆ ತೋರಿಸ್ಬಿಟ್ಟು ಏನಿರ್ಬೋದು ಅಂತ ಆಬ್ಜೆಕ್ಟ್ಸ್ ಕೇಳಿ ಅಂತ ಜಸ್ಟ್ ಅ ಫನ್ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಡು ಯು ಅಬ್ಸರ್ವ್ ಯುವರ್ ಶ್ಯಾಡೋ ಇನ್ ಅ ಡಾರ್ಕ್ ರೂಮ್ ಆರ್ ಅಟ್ ನೈಟ್ ವೆನ್ ದೆರ್ ಇಸ್ ನೋ ಲೈಟ್? ಡು ಯು ಅಬ್ಸರ್ವ್ ಅ ಶ್ಯಾಡೋ ವೆನ್ ದೆರ್ ಇಸ್ ಜಸ್ಟ್ ಅ ಸೋರ್ಸ್ ಆಫ್ ಲೈಟ್ ಆ್ಯಂಡ್ ನಥಿಂಗ್ ಎಲ್ಸ್ ಇನ್ ಅ ರೂಮ್? It seems we need a source of light and an opaque object to see a shadow. Is there anything else required? ಈಗ ನೀವೀಗ ನೈಟ್ ಡಾರ್ಕ್ ರೂಮ್ಗೆ ಹೋದರೆ ನಿಮ್ಮ ಶ್ಯಾಡೋ ಕಾಣಿಸ್ತಾ ಇರುತ್ತಾ? ಇಲ್ಲ. ಸೊ ನಿಮಗೆ ಲೈಟ್ ಸೋರ್ಸ್ ಅನ್ನೋದು ಬೇಕಾಗುತ್ತೆ. ಲೈಟ್ ಸೋರ್ಸ್ ಒಂದೇ ಸಾಕಾ? ನೋಡಿ ಆ್ಯಕ್ಟಿವಿಟಿ 3 ಕೊಟ್ಟಿದ್ದಾರೆ. ದಿಸ್ ಅನ್ ಆ್ಯಕ್ಟಿವಿಟಿ ದಟ್ ಯು ವಿಲ್ ಹ್ಯಾವ್ ಟು ಡೂ ಇನ್ ದ ಡಾರ್ಕ್. ಇನ್ ದ ಈವ್ನಿಂಗ್ ಗೋ ಔಟ್ ಇನ್ ಓಪನ್ ಗ್ರೌಂಡ್ ವಿತ್ ಅ ಫ್ಯೂ ಫ್ರೆಂಡ್ಸ್, ಟೇಕ್ ಅ ಟಾರ್ಚ್ ಆ್ಯಂಡ್ ಲಾರ್ಜ್ ಶೀಟ್ ಆಫ್ ಕಾರ್ಡ್ಬೋರ್ಡ್ ವಿತ್ ಯು, ಹೋಲ್ಡ್ ದ ಟಾರ್ಚ್ ಕ್ಲೋಸ್ ಟು ಗ್ರೌಂಡ್ ಆ್ಯಂಡ್ ಶೈನ್ ಇಟ್ ಅಪ್ವರ್ಡ್ಸ್ ಟು so that its light falls on your friend's face. You now have a source of light that is falling on a opaque object. If there were no trees, building or any other object behind your friend, would you see the shadow of your friend's head? This does not mean that there is no shadow. After all, the light from the torch is not able to pass through his body to the other side. Now ask another friend to hold the cardboard sheet behind your friend. Is the shadow now seen in the cardboard sheet? ಈಗ ನೀವೊಂದು ಕತ್ಲೆ ಆಗಿರೋ ಟೈಮಲ್ಲಿ ಗಾರ್ಡನ್ಗೆ ಹೋಗ್ಬಿಟ್ಟು ಟಾರ್ಚ್ನ ನೀವು ನಿಮ್ಮ ಫ್ರೆಂಡ್ ಫೇಸಿಗೆ ಮಾತ್ರ ಬಿಡೋ ಥರ ಬಿಡಬೇಕು. ಆವಾಗ ನಿಮಗೆ ಹಿಂದ್ಗಡೆ ಏನು ಶ್ಯಾಡೋ ಏನು ಕಾಣಿಸ್ತಾರಲ್ಲ, ಯಾಕಂದರೆ ಲೈಟ್ ಪಾಸ್ ಆಗ್ತಾರಲ್ಲ ಆ ಕಡೆ. ಯಾಕಂದರೆ ಏನು ಫುಲ್ ಓಪನ್ ಎನ್ವೈರ್ಮೆಂಟ್ ಇದೆಯಲ್ಲ, ನೀವು ಲೈಟ್ ಬಿಟ್ಟಾಗ ಅಲ್ಲಿ ಏನು ನಿಮ್ಗೆ ಅಲ್ಲಿ ಹೋಗಲ್ಲ. ಸೊ ಆವಾಗ ನೆಕ್ಸ್ಟ್ ನೀವೇನು ಮಾಡೋಕ್ಕೆ ಹೇಳಿದರೆ ಹಿಂದ್ಗಡೆ ಒಬ್ಬನ ಫ್ರೆಂಡ್ ಇಳಿಸ್ಬಿಟ್ಟು ಕಾರ್ಡ್ಬೋರ್ಡ್ ಇಟ್ಟು ಬಿಡೋಕ್ಕೆ ಹೇಳಿದ್ದಾರೆ. ಕಾರ್ಡ್ಬೋರ್ಡ್ ಇಟ್ಟಾಗ ಏನಾಗುತ್ತೆ, ಒಂದು ಸರ್ಫೇಸ್ ಸಿಗುತ್ತಲ್ಲ, ಸೊ ಆವಾಗ ಶ್ಯಾಡೋ ಏನಾಗುತ್ತೆ ಆ ಕಾರ್ಡ್ಬೋರ್ಡ್ ಸ್ಕ್ರೀನ್ ಮೇಲೆ ಕ್ಯಾಚ್ ಆಗುತ್ತೆ. ನೋಡಿ ಇಲ್ಲಿ ಶ್ಯಾಡೋ ಮೂಲಕ ನಮಗೆ ಒಂದಷ್ಟು ಏನು ಅನಿಮಲ್ಸ್ ಆಗಿರ್ಬೋದು ಇದು ಮಾಡಿ ತೋರಿಸಿದ್ದಾರೆ. ನೆಕ್ಸ್ಟ್ ಆ್ಯಕ್ಟಿವಿಟಿ, shadows give some information about shapes of objects. Sometimes shadows can also mislead us about the shape of the object. ಅಂದರೆ ಇಲ್ಲಿ ನೋಡಿ ಶ್ಯಾಡೋಸ್ ಹೇಗೆ ಮಿಸ್ಲೀಡ್ ಮಾಡ್ಬೋದು ಅಂತ ನೋಡಿ. ಕೈಯಲ್ಲಿ ನಿಮಗೆ ಎಲ್ಲ ಏನು ಒಂದು ಬರ್ಡ್ ಆಗಿರ್ಬೋದು ಮತ್ತು ನಿಮಗೆ ಅನಿಮಲ್ಸ್ ಥರ ಎಲ್ಲ ಮಾಡಿಬಿಟ್ಟು ಮಿಸ್ಲೀಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆ್ಯಕ್ಟಿವಿಟಿ 4, ಪ್ಲೇಸ್ ಅ ಚೇರ್ ಇನ್ ದ ಸ್ಕೂಲ್ ಗ್ರೌಂಡ್ ಆನ್ ಅ ಸನ್ನಿ ಡೇ. ವಾಟ್ ಯು ಅಬ್ಸರ್ವ್ ಫ್ರಮ್ ದಿ shadow of the chair? Does the shadow give an accurate picture of the shape of the chair? If the chair is turned around a little, how does the shape of the shadow change? ಈಗ ನೀವು ಒಂದು ಚೇರ್ನ ಇಟ್ಬಿಟ್ರೆ ಸನ್ಲೈಟಲ್ಲಿ ಶ್ಯಾಡೋ ಬಂದ್ಬಿಟ್ಟು ಅಕ್ಯುರೇಟಾಗಿ ಚೇರ್ ಥರನೇ ಇರುತ್ತಾ? ಮತ್ತು ನೀವು ಚೇರ್ ಮೂವ್ ಮಾಡ್ತಿದ್ದಂಗೆ ಅದು ಶೇಪ್ ಹಂಗೆ ಚೇಂಜ್ ಆಗುತ್ತಾ? ಟೇಕ್ ಅ ಥಿನ್ ನೋಟ್ಬುಕ್ ಆ್ಯಂಡ್ ಲುಕ್ ಅಟ್ ಇಟ್ ಶಾಡೋ, ದೆನ್ ಟೇಕ್ ಅ ರೆಕ್ಟಾಂಗ್ಯುಲರ್ ಬಾಕ್ಸ್ ಆ್ಯಂಡ್ ಲುಕ್ ಅಟ್ ಇಟ್ ಶಾಡೋ. ಡು ದ ಟು ಶಾಡೋಸ್ ಸೀಮ್ ಟು ಹ್ಯಾವ್ ಸಿಮಿಲರ್ ಶೇಪ್? ಅಂದರೆ ಒಂದು ಬುಕ್ ತೊಗೊಂಡು ಇನ್ನೊಂದು ರೆಕ್ಟಾಂಗ್ಯುಲರ್ ಬಾಕ್ಸ್ ತೊಗೊಂಡು ಎರಡದು ಶಾಡೋ ನೋಡಿ, ಎರಡು ಸಿಮಿಲರ್ ಕಾಣಿಸಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಟೇಕ್ ಫ್ಲವರ್ಸ್ ಆರ್ ಅದರ್ ಆಬ್ಜೆಕ್ಟ್ಸ್ ಆಫ್ ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ ಲುಕ್ ಅಟ್ ದೇರ್ ಶಾಡೋಸ್. ಅ ರೆಡ್ ರೋಸ್ ಆ್ಯಂಡ್ ಯೆಲ್ಲೋ ರೋಸ್ ಫಾರ್ ಇನ್ಸ್ಟೆನ್ಸ್, ಡು ದ ಶಾಡೋಸ್ ಲುಕ್ ಡಿಫ್ರೆಂಟ್ ಇನ್ ಕಲರ್? ಸೊ ನಿಮ್ಗೆ ಕಲರ್ ವೈಸ್ ಏನಾದ್ರು ಡಿಫರ್ ಆಗುತ್ತಾ? ಈಗ ನೀವು ರೆಡ್ ರೋಸ್ ಮತ್ತು ಬ್ಲೂ ರೋಸ್ ಇಟ್ಟರೆ ಆ ಎರಡರ ಕಲರ್ ತಕ್ಕನಂಗೆ ಏನು ಶಾಡೋ ಚೇಂಜ್ ಆಗುತ್ತಾ? ಇಲ್ಲ. ಡು ದ ಶಾಡೋಸ್ ಲುಕ್ ಡಿಫ್ರೆಂಟ್ ಇನ್ ಕಲರ್ ವೆನ್ ದ ಕಲರ್ಸ್ ಆಫ್ ದ ಆಬ್ಜೆಕ್ಟ್ಸ್ ಆರ್ ಡಿಫ್ರೆಂಟ್? ಟೇಕ್ ಅ ಲಾಂಗ್ ಬಾಕ್ಸ್ ಆ್ಯಂಡ್ ಲುಕ್ ಅಟ್ ಇಟ್ ಶಾಡೋ ಆನ್ ದಿ ಗ್ರೌಂಡ್. ವೆನ್ ಯು ಮೂವ್ ದ ಬಾಕ್ಸ್ ಅರೌಂಡ್ ಯು ಮೇ ಸಿ ದಟ್ ದ ಸೈಜ್ ಆಫ್ ದ ಶಾಡೋ ಚೇಂಜಸ್. ಲಾಂಗ್ ಬಾಕ್ಸ್ ತೊಗೊಂಡು ನಿಮ್ಮ ಶ್ಯಾಡೋ ನೋಡೋಕೆ ಹೇಳಿದರೆ ನೀವು ಮೂವ್ ಮಾಡ್ತಿದ್ದಂಗೆ ಶ್ಯಾಡೋದು ಕೂಡ ಸೈಜ್ ಚೇಂಜ್ ಆಗುತ್ತೆ. ವೆನ್ ಈಸ್ ದ ಶ್ಯಾಡೋ ಆಫ್ ದಿ ಬಾಕ್ಸ್ ಈಸ್ ದ ಶಾರ್ಟೆಸ್ಟ್? ಆ ಶ್ಯಾಡೋ ಆಫ್ ದಿ ಬಾಕ್ಸ್ ಹೋಗ್ಬಿಟ್ಟು ಯಾವಾಗ ಶಾರ್ಟ್ ಆಗುತ್ತೆ, ಯಾವಾಗ ಆಗ್ಬೋದು, ಎರಡರಲ್ಲಿ ಅದರ ಒಂದು. ವೆನ್ ದ ಲಾಂಗ್ ಸೈಡ್ ಆಫ್ ದ ಬಾಕ್ಸ್ ಈಸ್ ಪಾಯಿಂಟೆಡ್ ಟುವರ್ಡ್ಸ್ ಸನ್ ಆರ್ ವೆನ್ ದ ಶಾರ್ಟ್ ಸೈಡ್ ಆಫ್ ದ ಬಾಕ್ಸ್ ಈಸ್ ಪಾಯಿಂಟೆಡ್ ಟುವರ್ಡ್ಸ್ ದ ಸನ್? ಲಾಂಗ್ ಸೈಡ್ ಸನ್ ಕಡೆ ಇದ್ದಾಗ ಆಗ್ಬೋದು, ಇಲ್ಲ ಶಾರ್ಟ್ ಸೈಡು ಇದ್ದಾಗ ಆಗ್ಬೋದು ಅಂತ ಕೇಳಿದ್ದಾರೆ. ಲೆಟ್ ಅಸ್ ಯೂಸ್ ದಿಸ್ ಲಾಂಗ್ ಬಾಕ್ಸ್ ಟು ಪ್ರಿಪೇರ್ ಅ ಸಿಂಪಲ್ ಕ್ಯಾಮ್ರಾ. ಸೊ ಒಂದು ಕ್ಯಾಮ್ರಾ ಅಂತಾರೆ, ಏನಂತ ನೋಡೋ ಬನ್ನಿ. ಎ ಪಿನ್ ಹೋಲ್ ಕ್ಯಾಮ್ರಾ. ಯು ಮೈಟ್ ಥಿಂಕ್ ದಟ್ ವಿ ನೀಡ್ ಅ ಲಾಟ್ ಆಫ್ ಸ್ಟಫ್ ಟು ಮೇಕ್ ಅ ಕ್ಯಾಮ್ರಾ. ನಾಟ್ ರಿಯಲಿ, ವಿ ಜಸ್ಟ್ ವಿಶ್ ಟು ಮೇಕ್ ಅ ಸಿಂಪಲ್ ಪಿನ್ ಹೋಲ್ ಕ್ಯಾಮ್ರಾ. ನೋಡಿ ಆ್ಯಕ್ಟಿವಿಟಿ 5, ಟೇಕ್ 2 ಬಾಕ್ಸಸ್ ಆಫ್ ಕಾರ್ಡ್ಬೋರ್ಡ್ ಸಚ್ ದಟ್ ಒನ್ ಕ್ಯಾನ್ ಸ್ಲೈಡ್ ಇನ್ ಟು ಅನದರ್ ವಿತ್ ನೋ ಗ್ಯಾಪ್ ಇನ್ ಬಿಟ್ವೀನ್ ದೆಮ್. ಸೊ ಎರಡು 2 ಬಾಕ್ಸಸ್ ತೊಗೋಬೇಕು. ಸೊ ಒಂದ್ರ ಒಳಗೆ ಹೋಗೋ ಥರ ಮಾಡಬೇಕು. ಒಂದು ದೊಡ್ಡ ಸೈಜು, ಒಂದು ಚಿಕ್ಕ ಸೈಜ್. ನೋಡಿ ಈ ಥರ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಒಳಗಡೆ ಹೋಗಬೇಕು. ಆನ್ ದ ಆಪೋಸಿಟ್ ಫೇಸ್ ಆಫ್ ದಿ ಲಾರ್ಜರ್ ಬಾಕ್ಸ್ ಮೇಕ್ ಅ ಸ್ಮಾಲ್ ಹೋಲ್ ಇನ್ ದ ಮಿಡಲ್. ಸೊ ಎರಡು ಬಾಕ್ಸ್ದು ಒಂದು ಸೈಡ್ ಕಟ್ ಮಾಡಬೇಕು, ಓಪನ್ ಬಿಡೋಕೆ ಸ್ಕ್ವೇರ್. ಆಮೇಲೆ ಏನಪ್ಪ ಲಾರ್ಜರ್ ಬಾಕ್ಸಲ್ಲಿ ಒಂದು ಕಟ್ ಮಾಡುತ್ತಿರಲ್ಲ, ಅದು ಆಪೋಸಿಟ್ ಸೈಡಲ್ಲಿ ಒಂದು ಹೋಲ್ ಮಾಡಬೇಕು.
ಇನ್ ದ ಸ್ಮಾಲರ್ ಬಾಕ್ಸ್ ಕಟ್ ಔಟ್ ದಿ ಮಿಡಲ್ ಸ್ಕ್ವೇರ್ ವಿತ್ ದ ಸೈಡ್ ಆಫ್ ಅಬೌಟ್ 5 to 6 ಸೆಂಟಿಮೀಟರ್. ನೋಡಿ, ಚಿಕ್ಕ ಬಾಕ್ಸಲ್ಲಿ, ದೊಡ್ಡ ಬಾಕ್ಸಲ್ಲಿ ಎಂಡಲ್ಲಿ ಒಂದು ಹೋಲ್ ಮಾಡಿದ್ರಿ. ಚಿಕ್ಕ ಬಾಕ್ಸಲ್ಲಿ ಒಂದು ಸ್ಕ್ವೇರ್ ಕಟ್ ಮಾಡ್ತೀರಾ, 5 to 6 ಸೆಂಟಿಮೀಟರ್ ಸೈಡ್ದು ಸ್ಕ್ವೇರ್ ಕಟ್ ಮಾಡ್ತೀರಾ. ಕಟ್ ಮಾಡಿಬಿಟ್ಟು ಏನು ಮಾಡ್ತೀರಾ, ಅಲ್ಲಿ ಸಚ್ ಎ ವೆದರ್ ದ ಸೈಡ್ ವಿತ್ ದ ಟ್ರೇಸಿಂಗ್ ಪೇಪರ್ ಈಸ್ ಇನ್ಸೈಡ್, ಅಂದರೆ ಟ್ರೇಸಿಂಗ್ ಪೇಪರ್ನ ಹಾಕ್ತೀರಾ. ಕವರ್ ದಿಸ್ ಓಪನ್ ಸ್ಕ್ವೇರ್ ವಿತ್ ಟ್ರೇಸಿಂಗ್ ಪೇಪರ್, ಅಂದರೆ ಟ್ರಾನ್ಸ್ಲೂಸೆಂಟ್ ಸ್ಕ್ರೀನ್ ನೋಡಿ ಹಾಕಿದ್ರಲ್ಲಿ. ಆಮೇಲೆ ಇದನ್ನು ಒಳಗಡೆ ಹಾಕಬೇಕು. ಹೋಲ್ಡಿಂಗ್ ದ ಪಿನ್ ಹೋಲ್ ಕ್ಯಾಮ್ರಾ ಲುಕ್ ಥ್ರೂ ದ ಓಪನ್ ಫೇಸ್ ಆಫ್ ಅ ಸ್ಮಾಲರ್ ಬಾಕ್ಸ್. ನೋಡಿ, ಇಲ್ಲಿ ಒಳಗೆ ಹಾಕ್ತಿದ್ದಂಗೆ ಈ ಕಡೆ ಈ ಸೈಡ್ ಓಪನ್ ಇದೆಯಲ್ಲ, ಇದು ಇಲ್ಲಿಂದ ನೋಡೋಕೆ ಹೇಳ್ತಿದ್ದಾರೆ. ಯು ಶುಡ್ ಯೂಸ್ ಅ ಪೀಸ್ ಆಫ್ ಬ್ಲ್ಯಾಕ್ ಕ್ಲಾತ್ ಟು ಕವರ್ ಯುವರ್ ಹೆಡ್ ಆ್ಯಂಡ್ ಪಿನ್ ಹೋಲ್ ಕ್ಯಾಮ್ರಾ. ನಾವು ಜಸ್ಟ್ ಟ್ರೈ ಟು ಲುಕ್ ಅಟ್ ಸಮ್ ಡಿಸ್ಟೆನ್ಸ್ ಆಫ್ ದಿಸ್ ಲೈಕ್ ಅ ಟ್ರೀ ಆರ್ ಅ ಬಿಲ್ಡಿಂಗ್ ಥ್ರೂ ಅ ಪಿನ್ ಹೋಲ್ ಕ್ಯಾಮ್ರಾ. ಈಗ ನೀವು ನೋಡ್ಬೇಕಾದ್ರೆ ಒಂದು ಬ್ಲ್ಯಾಕ್ ಕ್ಲಾತ್ನ ಆ ಪಿನ್ ಹೋಲ್ ಕ್ಯಾಮ್ರಾಗೂ ನಿಮಗೆಲ್ಲ ಕವರ್ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ಆಮೇಲೆ ಒಂದು ಆಬ್ಜೆಕ್ಟ್ಸ್, ಡಿಸ್ಟೆನ್ಸ್ ಆಬ್ಜೆಕ್ಟ್ನ ನೋಡ್ಬೇಕು. ಅವಾಗ ಆಬ್ಜೆಕ್ಟ್ಸ್ ಯು ವಿಶ್ ಟು ಲುಕ್ ಅಟ್ ಥ್ರೂ ಅ ಪಿನ್ ಹೋಲ್ ಕ್ಯಾಮ್ರಾ ಆರ್ ಇನ್ ಬ್ರೈಟ್ ಸನ್ಶೈನ್. ಮೂವ್ ದ ಸ್ಮಾಲರ್ ಬಾಕ್ಸ್ ಫಾರ್ವರ್ಡ್ ಆರ್ ಬ್ಯಾಕ್ವರ್ಡ್ ಟಿಲ್ ಯು ಗೆಟ್ ಅ ಪಿಕ್ಚರ್ ಆನ್ ದ ಟ್ರೇಸಿಂಗ್ ಪೇಪರ್. ಪೇಸ್ಟರ್ ಇರುತ್ತೆ ಅದರಲ್ಲಿ. ಈಗ ನೀವು ಹೇಗೆ ನೀವು ಫೋಕಸ್ ಹಿಂದೆ ಮುಂದೆ ಮಾಡಿಬಿಟ್ಟು ಬಾಕ್ಸ್ನ ಒಂದು ಯಾವ್ದಾರ ಒಂದು ಆಬ್ಜೆಕ್ಟ್ ನೀವು ಈ ಪಿಕ್ಚರ್ನ ನೀವು ಆ ಟ್ರೇಸಿಂಗ್ ಪೇಪರ್ ಮೇಲೆ ಕ್ಯಾಚ್ ಮಾಡ್ಕೋಬೇಕು. ಸೊ ಅದೇ ಕ್ಯಾಮ್ರಾ ಅಲ್ವಾ, ಕ್ಯಾಮ್ರಾ ಫೋಟೋ ಥರ ಹೆಂಗೆ ಮಾಡುತ್ತೋ ಇದು ಈ ಪಿನ್ ಹೋಲ್ ಕ್ಯಾಮ್ರಲ್ಲಿ ಅದು ಶ್ಯಾಡೋ ಮೂಲಕ ನೀವು ಕ್ಯಾಚ್ ಮಾಡ್ಕೊತೀರ. ಆರ್ ದಿಸ್ ಪಿನ್ ಹೋಲ್ ಇಮೇಜಸ್ ಡಿಫ್ರೆಂಟ್ ಫ್ರಮ್ ದಿಸ್ ಶ್ಯಾಡೋಸ್. ಲುಕ್ ಥ್ರೂ ಪಿನ್ ಹೋಲ್ ಕ್ಯಾಮ್ರಾ ಅಟ್ ದಿ ವೆಹಿಕಲ್ಸ್ ಆ್ಯಂಡ್ ಪೀಪಲ್ ಮೂವಿಂಗ್ ಆನ್ ದ ರೋಡ್. ವೆಹಿಕಲ್ಸ್ ನೋಡಿ, ಪೀಪಲ್ ಎಲ್ಲ ಮೂವ್ ಆಗ್ತಾ ಇರೋದು ನೋಡಿ. ಡೂ ದ ಪಿಕ್ಚರ್ ಸೀನ್ ಇನ್ ದ ಕ್ಯಾಮ್ರಾ ಶೋ ದ ಕಲರ್ಸ್ ಆಫ್ ದಿ ಆಬ್ಜೆಕ್ಟ್ಸ್. ಸೊ ಪಿನ್ ಹೋಲ್ ಕ್ಯಾಮ್ರಲ್ಲಿ ನಿಮ್ಗೆ ಕಲರ್ ತೋರಿಸುತ್ತಾ. ಆರ್ ದ ಇಮೇಜಸ್ ಎರೆಕ್ಟ್ ಆರ್ ಅಪ್ಸೈಡ್ ಡೌನ್, ಏನು ಉಲ್ಟಾ ತೋರಿಸ್ತಾ ಇರ್ತಾ ಅಥವಾ ಕರೆಕ್ಟಾಗಿರುತ್ತೆ. ಸರ್ಪ್ರೈಸ್. ಸೊ ಇದು ನೀವು ಆ್ಯಕ್ಟಿವಿಟಿ ಟ್ರೈ ಮಾಡಿ. ಟ್ರೈ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಗೆ ಯೂಟ್ಯೂಬಲ್ಲಿ ಪಿನ್ ಹೋಲ್ ಕ್ಯಾಮ್ರಾ ಅಂತ ಹಾಕಿ DIY ಪಿನ್ ಹೋಲ್ ಕ್ಯಾಮ್ರಾ ಅವ್ರು ಮಾಡೋದು ಹೇಳ್ಕೊಡ್ತಾರೆ. ಜೊತೆಗೆ ಅದರ ಹೇಗೆ ಕಾಣಿಸುತ್ತೆ ಎಲ್ಲ ಅದು ತೋರಿಸಿರ್ತಾರೆ, ಅದನ್ನು ನೋಡ್ಕೊಳ್ಳಿ. Let's now image the sun with our pinhole camera. We need a slightly different setup for this. We just need a large sheet of cardboard with a small pinhole in the middle. Hold the sheet up in the sun and let the shadow fall on the clear area. ಈಗ ಒಂದು ದೊಡ್ಡ ಕಾರ್ಡ್ಬೋರ್ಡ್ ತೊಗೊಂಡು ಮಧ್ಯೆಲ್ಲ ಒಂದು ಹೋಲ್ ಮಾಡಬೇಕು. ಅವಾಗಲೇ ಅಲ್ಲ ಪಿನ್ ಹೋಲ್ ಆಗೋದು. ಹೋಲ್ ಮಾಡಿದ್ಮೇಲೆ ಅದನ್ನು ನೀವು ಮೇಲೆ ಹಿಂಗೆ ಸನ್ ಕಡೆ ಇಟ್ಟಾಗ ಆ ಹೋಲ್ ಮೂಲಕ ಕೆಳಗಡೆ ಶ್ಯಾಡೋ ಬೀಳಬೇಕು ಒಂದು ಕ್ಲಿಯರ್ ಏರಿಯಾಗೆ. Do you see a small circular image of the sun in the middle of the shadow of the cardboard paper? ಈಗ ಮಿಡಲ್ ಆಫ್ ದಿ ಈಗ ಏನಪ್ಪ ನಿಮಗೆ ಕೆಳಗಡೆ ಸರ್ಕ್ಯುಲರ್ ಶ್ಯಾಡೋ ಸಿಗುತ್ತಲ್ಲ, ಸೊ ಅದು ಬಂದ್ಬಿಟ್ಟು ಸನ್ದು ನಿಮಗೆ ಪಿನ್ ಹೋಲ್ ಇಮೇಜ್ ಇದ್ದಂಗೆ. ಲುಕ್ ಅಟ್ ದಿಸ್ ಪಿನ್ ಹೋಲ್ ಇಮೇಜಸ್ ಆಫ್ ದಿ ಸನ್ ವೆನ್ ಅನ್ ಎಕ್ಲಿಪ್ಸ್ ಈಸ್ ವಿಸಿಬಲ್ ಫ್ರಮ್ ಯುವರ್ ಲೊಕೇಶನ್. ಸೊ ನಿಮಗೆ ಎಕ್ಲಿಪ್ಸ್ ಗ್ರಹಣ ಏನಾರು ಅಲ್ಲಿ ಈ ಆರಾಮಾಗಿ ಕಾಣೋ ಥರ ಇದ್ದರೆ ಆ ಟೈಮಲ್ಲಿ ನೀವು ಅದನ್ನು ಕ್ಯಾಚ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಅಡ್ಜಸ್ಟ್ ಯುವರ್ ಪಿನ್ ಹೋಲ್ ಆ್ಯಂಡ್ ಸ್ಕ್ರೀನ್ ಟು ಗೆಟ್ ಅ ಕ್ಲಿಯರ್ ಇಮೇಜ್ ಬಿಫೋರ್ ದ ಎಕ್ಲಿಪ್ಸ್ ಇಸ್ ಟು ಅಕರ್. ಲುಕ್ ಅಟ್ ದ ಇಮೇಜ್ ಆಸ್ ದಿ ಎಕ್ಲಿಪ್ಸ್ ಬಿಗಿನ್ಸ್. ಯು ನೋಟಿಸ್ ಅ ಪಾರ್ಟ್ ಆಫ್ ದ ಇಮೇಜ್ ಆಫ್ ದ ಸನ್ ಗ್ರ್ಯಾಜುಯಲಿ ಬಿಕಮಿಂಗ್ ಡಾರ್ಕರ್ ಆಸ್ ದಿ ಎಕ್ಲಿಪ್ಸ್ ಸ್ಟಾರ್. ಸೊ ನೀವು ಪಿನ್ ಹೋಲ್ ಕ್ಯಾಮ್ರಾ ಅಡ್ಜಸ್ಟ್ ಮಾಡ್ಕೊಂಡು ಕರೆಕ್ಟಾಗಿ ತೊಗೊಂಡ್ರೆ ಎಕ್ಲಿಪ್ಸ್ ಸ್ಟಾರ್ಟ್ ಆಗ್ತಿದ್ದಂಗೆ ನಿಮಗೆ ಒಂದು ಪಾರ್ಟ್ ಡಾರ್ಕರ್ ಆಗ್ತಾ ಶುರು ಆಗ್ತಾ ಇರುತ್ತೆ. ನೆವರ್ ಎವರ್ ಲುಕ್ ಡೈರೆಕ್ಟ್ಲಿ ಅಟ್ ದಿ ಸನ್ ಮಾತ್ರ ಯಾವತ್ತೂ ಡೈರೆಕ್ಟ್ ನೋಡಿಬಿಡಿ. ದಟ್ ಕುಡ್ ಬಿ ಎಕ್ಸ್ಟ್ರೀಮ್ಲಿ ಹಾರ್ಮ್ಫುಲ್ ಫಾರ್ ಯುವರ್ ಐಸ್. ಸೊ ನಮ್ಮ ನೇಕ್ಗೆ ಸನ್ದು ಬಂದುಬಿಟ್ಟು ಡೈರೆಕ್ಟಾಗಿ ನೋಡಬಾರ್ದು. There is an interesting pinhole camera in nature. Sometimes when we pass under a tree covered with large number of leaves, we notice small patches of sunlight under it. Figure 8.6 ಕೊಟ್ಟಿದ್ದೆ ನೋಡಿ. ನೆರಳಲ್ಲಿ ಈಗ ನಿಮಗೆ ಮಧ್ಯೆ ಈ ಥರ ಪ್ಯಾಚಸ್ ಇದೆಯಲ್ಲ, ಸೊ ಅದು ಬಂದ್ಬಿಟ್ಟು ಪಿನ್ ಹೋಲ್ ಇದ್ದಂಗೆ. ಈಗ ಕಾರ್ಡ್ಬೋರ್ಡ್ನ ಹೋಲ್ ಮಾಡಿಬಿಟ್ಟು ಇದು ಮಾಡೋದು, ಇದು ಬಂದ್ಬಿಟ್ಟು ಮರದಲ್ಲಿ ಹೋಲ್ ಅಂದರೆ ಲೀವ್ಸ್ ಮಧ್ಯೆ ಇರೋ ಗ್ಯಾಪು, ಎಲೆಗಳ ಮಧ್ಯೆ ಇರೋ ಗ್ಯಾಪೇ ಹೋಲ್ ಇದ್ದಂಗೆ. ಸೊ ಇದು ಪಿನ್ ಹೋಲ್ ಇಮೇಜಸ್ ಕೆಳಗಡೆ ಬರೋದಲ್ಲ. The gaps between the leaves acts as a pinholes. These gaps are all kinds of irregular shapes, but we can see circular images of the sun. Try to locate images of the sun when an eclipse occurs next. ನಿಮ್ಮ ಅಲ್ಲೇನಾರು ಎಕ್ಲಿಪ್ಸ್ ಏನಾರು ಥರ ಇದ್ದರೆ ಲೊಕೇಟ್ ಮಾಡೋಕ್ಕೆ ಹೇಳಿದ್ದಾರೆ ಏನು ಪಿನ್ ಹೋಲ್ ಕ್ಯಾಮ್ರಲ್ಲಿ. Bojo has this thought. We saw upside down images of people on the road with our pinhole camera. Pinhole camera ಕ್ಯಾಚ್ ಮಾಡಿದಾಗ ನಮಗೆ ಉಲ್ಟಾ ಅಪ್ಸೈಡ್ ಡೌನ್ ಫೋಟೋ ಬಂತು. ವಾಟ್ ಅಬೌಟ್ ದ ಇಮೇಜಸ್ ಆಫ್ ದ ಸನ್? Did we notice them to be upside down or anything like that? Pahile has another thought. Surely all these results that we are seeing in formation of shadows and pinhole images are possible only if light moves in a straight path. ಇವರಿಬ್ಬರಿಗೆ ಹಿಂಗೆಲ್ಲ ಪಿನ್ಹೋಲ್ ಇಮೇಜಸ್ ಕ್ಯಾಚ್ ಆಗ್ತಾಯಿದೆ ಮತ್ತು ಹಿಂಗೆಲ್ಲ ಶ್ಯಾಡೋಸ್ ನೋಡ್ತಾ ಇದೀವಲ್ಲ, ಇದೆಲ್ಲ ಬರಬೇಕಂದ್ರೆ ಲೈಟ್ ಸ್ಟ್ರೈಟ್ ಪಾತಲ್ಲೇ ಮೂವ್ ಆಗುತ್ತೆ ಅಂತ ಅವ್ರಿಗೆ ಥಾಟ್ ಬಂತು. ಏನು ನೋಡೋಣ ಬರ್ರಿ ಥಾಟ್ ಹೆಂಗೆ ಕ್ಲಿಯರ್ ಆಯಿತು. ಆ್ಯಕ್ಟಿವಿಟಿ 6ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಲೈಟ್ ಸ್ಟ್ರೈಟ್ ಪಾತಲ್ಲಿ ಹೋಗುತ್ತಾ ಇಲ್ಲ ಹೇಗೆ ಮೂವ್ ಆಗುತ್ತೆ ಅಂತ. ಲೆಟ್ ಅಸ್ ಯೂಸ್ ಅ ಪೀಸ್ ಆಫ್ ಪೈಪ್ of a long rubber tube, light a candle and fix it on a table at the other end of the room. ಒಂದು ಕಡೆ ಕ್ಯಾಂಡಲ್ ಇಟ್ಬಿಟ್ಟು ನೋಡಿ ಲಾಂಗ್ ರಬ್ಬರ್ ಪೈಪ್ ತೊಗೊಂಡು ಸ್ಟ್ರೈಟ್ ನೋಡೋಕೆ ಹೇಳಿದ್ದಾರೆ. ಅಂಡ್ ಲುಕ್ ಅಟ್ ದಿ ಕ್ಯಾಂಡಲ್ ಥ್ರೂ ಅ ಪೈಪ್ ಮೂಲಕ ಕ್ಯಾಂಡಲ್ ನೋಡೋಕೆ ಹೇಳಿದ್ದಾರೆ. ಫಸ್ಟ್ ಈಸ್ ಅ ಕ್ಯಾಂಡಲ್ ವಿಸಿಬಲ್ 8.7A ನೋಡಿ, ಕ್ಯಾಂಡಲ್ ವಿಸಿಬಲ್ ಇದೆಯಾ? ಆಬ್ವಿಯಸ್ಲಿ ಇದ್ದೇ ಇರುತ್ತಲ್ವ, ಸ್ಟ್ರೈಟು ಕಾಣಿಸುತ್ತೆ. ಬೆಂಡ್ ದಿ ಪೈಪ್ ಅ ಲಿಟಲ್ ವೈಲ್ ಯು ಆರ್ ಲುಕಿಂಗ್ ಅಟ್ ದಿ ಕ್ಯಾಂಡಲ್ ನೋಡಿ 8.7B.
ಸ್ವಲ್ಪ ಬೆಂಡ್ ಮಾಡೋಕ್ಕೆ ಹೇಳಿದ್ರು. ಹಾಂ, ಬೆಂಡ್ ಆಯಿತು. ಬೆಂಡ್ ಬಿ ಎಲ್ ಬೆಂಡ್ ಮಾಡಿ ನೋಡ್ತೀನಿ, ಇಲ್ಲಿ ವಿಸಿಬಲ್ ಇದೆಯಾ? ಸೊ ಇಸ್ ದ ಕ್ಯಾಂಡಲ್ ವಿಸಿಬಲ್ ನಾವು? ಟರ್ನ್ ದ ಪೈಪ್ ಲಿಟಲ್ ಟು ಯುವರ್ ಲೆಫ್ಟ್ ಆರ್ ರೈಟ್. ಸೊ ರೈಟ್ಗೂ ಒಂದ್ಸರಿ ಬೆಂಡ್ ಮಾಡಿ, ಲೆಫ್ಟ್ಗೂ ಒಂದ್ಸರಿ ಬೆಂಡ್ ಮಾಡಿ. ಕ್ಯಾನ್ ಯು ಸಿ ಅ ಕ್ಯಾಂಡಲ್ ನಾವು? ರೈಟು ಲೆಫ್ಟ್ ಎಲ್ಲ ಬೆಂಡ್ ಮಾಡಿದಾಗ ನಿಮ್ಗೆ ಕಾಣಿಸ್ತಿದೆಯಾ ಕ್ಯಾಂಡಲು? ಇಲ್ಲ. ನಿಮಗೆ ಇಲ್ಲಿ ಫಸ್ಟ್ ಸ್ಟ್ರೈಟ್ ನೋಡ್ತಾ ಇರ್ಬೇಕಾದ್ರೆ ಇರೋ ವಿಷನ್ ನಿಮಗೆ ಮತ್ತೆ ಕಾಣಿಸಲ್ಲ ಬೆಂಡ್ ಗಿಂಡೆಲ್ಲ ಮಾಡೋಕೆ ಹೋದರೆ. ವಾಟ್ ಯು ಕನ್ಕ್ಲೂಡ್ ಫ್ರಮ್ ದಿಸ್? ದಿಸ್ ಸಜೆಸ್ಟ್ ದಟ್ ಲೈಟ್ ಟ್ರಾವೆಲ್ಸ್ ಅಲಾಂಗ್ ಅ ಸ್ಟ್ರೈಟ್ ಲೈನ್, ಇಸ್ಂಟ್ ಇಟ್? ದಟ್ ಈಸ್ ವೈ ವೆನ್ ಒಪೇಕ್ ಆಬ್ಜೆಕ್ಟ್ಸ್ ಅಬ್ಸ್ಟ್ರಕ್ಟ್ ಇಟ್ ಅ ಶಾಡೋ ಫಾರ್ಮ್ಸ್. ಈಗ ನೋಡಿ, ಇಲ್ಲಾಗಿದ್ದಕ್ಕೆ ಸ್ಟ್ರೈಟಾಗಿ ಮೂವ್ ಆಗಿದ್ದಕ್ಕೆ ನಿಮ್ಗೆ ಆಬ್ಜೆಕ್ಟ್ ಮೇಲೆ ಬಿದ್ದಿದ್ದಕ್ಕೆ ನಿಮಗೆ ಕಾಣಿಸ್ತು. ಇಲ್ಲಾದರೆ ಸ್ಟ್ರೈಟಾಗಿ ಮೂವ್ ಆಗ್ತಿಲ್ಲ, ನಿಮಗೆ ಅಲ್ಲಿ ಒಪೇಕ್ ಅಡ್ಡ ಬಂದಿದೆ ಅಂದರೆ ಇಲ್ಲಿ ನಿಮಗೆ ಲೈಟ್ ಸ್ಟ್ರೈಟ್ ಹೋಗ್ಬೇಕಾದ್ರೆ ನಿಮ್ಗೆ ಇಲ್ಲಿ ಪೈಪ್ ಅಡ್ಡ ಆಗುತ್ತಲ್ಲ, ಸೊ ಅವಾಗ ಒಪೇಕ್ ನಿಮಗೆ ಶ್ಯಾಡೋ ಕೊಡುತ್ತೆ, ಆವಾಗ ನಿಮಗೆ ಇಲ್ಲಿ ಕಾಣಿಸಲ್ಲ ಆಬ್ಜೆಕ್ಟು. ಮಿರರ್ಸ್ ಆ್ಯಂಡ್ ರಿಫ್ಲೆಕ್ಷನ್ಸ್. ವಿ ಆಲ್ ಯೂಸ್ ಮಿರರ್ಸ್ ಅಟ್ ಹೋಮ್. ಯು ಲುಕ್ ಇನ್ ಟು ದ ಮಿರರ್ ಆ್ಯಂಡ್ ಸಿ ಯುವರ್ ಓನ್ ಫೇಸ್ ಇನ್ಸೈಡ್ ದಿ ಮಿರರ್. ವಾಟ್ ಯು ಸಿ ಇಸ್ ಅ ರಿಫ್ಲೆಕ್ಷನ್ ಆಫ್ ಯುವರ್ ಫೇಸ್ ಇನ್ ದ ಮಿರರ್. ಮಿರರ್ ನೋಡ್ತಿರ್ತೀರಲ್ಲ, ಸೊ ಮಿರರಲ್ಲಿ ಏನೇ ಇದ್ದರೂ ಅದು ಈ ಕಡೆ ಏನು ನೋಡ್ತಿರ್ತೀರೋ ಅದರ ರಿಫ್ಲೆಕ್ಷನ್ ಆಗಿರುತ್ತೆ. ವಿ ಆಲ್ಸೋ ಸಿ ರಿಫ್ಲೆಕ್ಷನ್ಸ್ ಆಫ್ ಅದರ್ ಆಬ್ಜೆಕ್ಟ್ಸ್ that are in front of a mirror. Sometimes we see reflections of trees, buildings and other objects in a water pond or lake. ಇನ್ನು ಮಿರರಲ್ಲಿ ಈ ಸೈಡ್ ಏನೇ ಇದ್ರೂ ಎಲ್ಲ ಇಮೇಜಸ್ ಕೂಡ ರಿಫ್ಲೆಕ್ಟ್ ಆಗಿ ನಿಮಗೆ ಅದರ್ ಸೈಡ್ ಆಫ್ ಮಿರರ್ ಕಾಣಿಸ್ತಾ ಇರುತ್ತೆ. ಮತ್ತು ನಿಮಗೆ ಈ ಹೊರಗಡೆ ಹೋದಾಗ ಪಾಂಡ್ ಆಗಿರ್ಬೋದು, ಲೇಕ್ ಆಗಿರ್ಬೋದು, ಅಲ್ಲಿ ನಿಮಗೆ ಮರಗಳದ್ದು ಬಿಲ್ಡಿಂಗ್ದೆಲ್ಲ ರಿಫ್ಲೆಕ್ಷನು ಅದರಲ್ಲಿ ಕಾಣ್ತಾ ಇರುತ್ತೆ. ಅಂದರೆ ಅದು ಕೂಡ ವಾಟರ್ ಕೂಡ ಮೇಲ್ ಲೇಯರು ಆ್ಯಸ್ ಎ ಮಿರರ್ ಆಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಆ್ಯಕ್ಟಿವಿಟಿ 7. This activity should be done at night or a dark room. Ask one of your friends to hold the mirror in his or her hand at one corner of the room. Stand at another corner with torch in your hand. Cover the glass of torch with your fingers and switch it on. Adjust your fingers with a small gap between them so that you can get a beam of light. Direct the beam of torch light onto the mirror that your friend is holding. Do you see a patch of light on the other side? ನೋಡಿ, ನೀವು ಒಂದು ಡಾರ್ಕ್ ರೂಮಲ್ಲಿ ಒಬ್ರಿಗೆ ಮಿರರ್ ಕೊಟ್ಬಿಟ್ಟು ನೀವು ಟಾರ್ಚ್ ಆನ್ ಮಾಡಬೇಕು. ಸುಮ್ಮನೆ ಆನ್ ಮಾಡೋದಲ್ಲ, ನೀವು ಟಾರ್ಚ್ ಫ್ರಂಟ್ ಇದೆಯಲ್ಲ ಅದನ್ನು ಕೈಯಲ್ಲಿ ಮುಚ್ಕೊಂಬಿಟ್ಟು ಫಿಂಗರ್ಸ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಡಬೇಕಂದ್ರೆ ನಿಮಗೆ ಚಿಕ್ಕ ಬೀಮ್ ಥರ ಬರಬೇಕು ಟಾರ್ಚ್ ಲೈಟ್. ಆವಾಗ ನೀವೇನು ನೋಡ್ತೀರಾ? ರಿಫ್ಲೆಕ್ಷನ್ ನೋಡ್ತೀರಾ. ಇನ್ನೊಂದು ಸೈಡ್ ನಿಮಗೆ ನೋಡಿ ಇಲ್ಲಿ ಬಿಡ್ತಾ ಇದ್ದಾರೆ, ಇನ್ನೊಂದು ಸೈಡಲ್ಲಿ ಲೈಟ್ ಬರ್ತಾ ಇದೆ. ಅಡ್ಜಸ್ಟ್ ದ ಡೈರೆಕ್ಷನ್ ಆಫ್ ಅ ಟಾರ್ಚ್ ಸೋ ದಟ್ ದ ಪ್ಯಾಚ್ ಆಫ್ ಲೈಟ್ ಫಾಲ್ಸ್ ಆನ್ ಅನದರ್ ಫ್ರೆಂಡ್ ಸ್ಟ್ಯಾಂಡಿಂಗ್ ರೂಮ್. ಸೊ ಈ ಥರ ನಿಮ್ಗೆ ಬರುತ್ತೆ, ಅಡ್ಜಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. This activity suggests that mirror changes the direction of light that falls on it. Here is an activity that shows light traveling along straight lines and getting reflected on mirror. ಸೊ ಈಗೇನೋ ಇದರಿಂದ ಏನು ಗೊತ್ತಾಯ್ತು ನಮಗೆ? ಮಿರರ್ ಅಲ್ವಾ, ರಿಫ್ಲೆಕ್ಷನ್ ಏನು ಮಾಡುತ್ತೆ, ಲೈಟು ಡೈರೆಕ್ಷನ್ ಚೇಂಜ್ ಮಾಡುತ್ತೆ. ನೋಡಿ, ಲೈಟ್ ಬಿಟ್ಟಿದ್ದವನಲ್ಲಿ ಬಟ್ ಲೈಟ್ ಹೋಗ್ತಾ ಇರೋದು ಅವನಿಗೆ ಆ ಕಡೆ ಇನ್ನೊಬ್ಬ ಫ್ರೆಂಡ್ ಹತ್ರ ಹೋಗ್ತಾ ಇದೆ. ಆ್ಯಕ್ಟಿವಿಟಿ 8. ಫಿಕ್ಸ್ ಅ ಕೂಂಬ್ ಆನ್ ಒನ್ ಸೈಡ್ ಆಫ್ ಲಾರ್ಜ್ ಥರ್ಮೋಕಾಲ್ ಶೀಟ್ ಆ್ಯಂಡ್ ಫಿಕ್ಸ್ ಅ ಮಿರರ್ ಆನ್ ದ ಅದರ್ ಸೈಡ್ ಆಸ್ ಶೋನ್ ಇನ್ ಫಿಗರ್ 8.9. ನೋಡಿ, ಇಲ್ಲಿ ಒಂದು ಸೈಡು ಕೂಂಬಿಟ್ಟು ಇನ್ನೊಂದು ಸೈಡು ಮಿರರ್ ಇಟ್ಟಿದ್ದಾರೆ. ಕೀಪ್ ದಿಸ್ ಇನ್ ಸನ್ಲೈಟ್ ಆರ್ ಸೆಂಡ್ ಅ ಬೀಮ್ ಆಫ್ ಲೈಟ್ ಫ್ರಮ್ ಅ ಟಾರ್ಚ್. ಸೊ ಥ್ರೂ ಕೂಮ್ ಬಾಚಿಂಕಾಯಿಂದ ಆ ಸೈಡಿಂದ ನೀವು ಟಾರ್ಚ್ ಲೈಟ್ ಬಿಟ್ಟಾಗ ವಾಟ್ ಯು ಅಬ್ಸರ್ವ್? ಡ್ಯೂ ಗೆಟ್ ಅ ಪ್ಯಾಟರ್ನ್ ಸಿಮಿಲರ್ ಟು ದ ಶೋನ್ ಇನ್ ಫಿಗರ್ 8.9 ನೋಡಿ, ನಿಮಗೆ ಶ್ಯಾಡೋಯಿಂದ ಲೈಟಿಂದ ಕೂಮ್ ರಿಫ್ಲೆಕ್ಷನ್ ಕೆಳಗಡೆ ಬರ್ತಾ ಇದೆ. ಆ ರಿಫ್ಲೆಕ್ಷನ್ ಬಂದ್ಬಿಟ್ಟು ಇಲ್ಲಿ ಮಿರರ್ ಕಡೆ ಹೋಗ್ತಿದೆ, ಅದು ಬಂದ್ಬಿಟ್ಟು ಡೈರೆಕ್ಷನ್ ಚೇಂಜ್ ಆಗಿ ಇನ್ನೊಂದು ಸೈಡೆ ಹೋಗ್ತಿದೆ. ಸೊ ನೋಡಿದ್ರಲ್ಲ ಹೇಗೆ ರಿಫ್ಲೆಕ್ಷನ್ ಬಂದ್ಬಿಟ್ಟು ಡೈರೆಕ್ಷನ್ ಚೇಂಜ್ ಮಾಡ್ತು. ಮುಗ್ದೆ ಹೋಯ್ತಾ? ಅಷ್ಟೇ ಇವತ್ತಿನ ಚಾಪ್ಟರ್. ಇನ್ನು ಕೀವರ್ಡ್ಸ್ ನೋಡ್ಕೊಳ್ಳಿ. ಲುಮಿನಸ್, ಮಿರರ್, ಒಪೇಕ್, ಇನ್ ಹೋಲ್ ಕ್ಯಾಮ್ರಾ, ರಿಫ್ಲೆಕ್ಷನ್, ಶ್ಯಾಡೋ, ಟ್ರಾನ್ಸ್ಲ್ಯೂಷನ್, ಟ್ರಾನ್ಸ್ಪರೆಂಟ್. ಸೊ ಇಷ್ಟೆಲ್ಲ ನಿಮಗೆ ಏನು ಪಾಯಿಂಟ್ಸು ಏನಂತ ಅರ್ಥ ಆಗಿದ್ರೆ ನಿಮಗೆ ಈ ಚಾಪ್ಟ್ರು ಆರಾಮಾಗಿ ಈಸಿ ಆದಂಗೆ ಲೆಕ್ಕ. ಸೊ ಇವತ್ತಿಗೆ ಸಾಕು, ಸಿಗೋಣ ನೆಕ್ಸ್ಟ್ ಚಾಪ್ಟ್ರಿಂದ. ಎಲ್ರಿಗೂ ರಾಧೆ ರಾಧೆ.